ಅಘನಾಶಿನಿ ಹೋರಾಟ ಎನ್ನುವಂಥದ್ದು ಇವತ್ತು ನಿನ್ನೆಯದು ಅಲ್ಲ. ಸರಿಸುಮಾರು 52 ವರ್ಷಗಳ ಸುದೀರ್ಘವಾದ ಹೋರಾಟ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಈ ಅಣೆಕಟ್ಟು ಕಟ್ಟಬೇಕು ಎನ್ನುವಂಥದ್ದು 1972ರಲ್ಲಿ ಮೊದಲಿಗೆ ಪ್ರಾರಂಭ ಆಗಿರುವಂಥದ್ದು. ಇಲ್ಲಿ ಬಾಳೆಕೊಪ್ಪದಲ್ಲಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಎನ್ನುವಂಥದ್ದು ಮೊದಲಿಗೆ ಪ್ರಾರಂಭವಾಯಿತು. ಆಗ ಇದೇ ರೀತಿಯಾಗಿ ಹೋರಾಟ ಎನ್ನುವಂಥದ್ದು ಮಾಡಿ ಅದು ನಿಲ್ಲಿತು. ತದನಂತರದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನವರು 1991ರಲ್ಲಿ ಮತ್ತೆ ಆ ಕಾರ್ಯಕ್ರಮವನ್ನು ಪುನಃ ಎತ್ತಿದ್ರು. ಆಗ ಗೊತ್ತಾಗಿದ್ದು ಹೇಗೆ ಅಂದರೆ, ಈ ಪ್ರದೇಶಗಳಲ್ಲಿ ಅವರೊಂದು ಸರ್ವೆಯನ್ನು ಮಾಡಿದರು. 91ರಲ್ಲಿ ಸರ್ವೆಯನ್ನು ಮಾಡಿದರು. ಆಗ ಮತ್ತೆ ಇದೇ ರೀತಿಯಾಗಿ ತೀವ್ರವಾದ ಹೋರಾಟಗಳು ನಡೆದು ಅದು ನಿಲ್ತು. ಆಗ ಇದೇ ರೀತಿಯಾಗಿ ಸ್ವರ್ಣವಲ್ಲಿ ಗುರುಗಳು ಆಗ ಈ ನೇತೃತ್ವವನ್ನು ವಹಿಸಿ ಇದರನ್ನು ನಿಲ್ಲಿಸಿದ್ದರು. ಗುರುಗಳ ಆಶೀರ್ವಾದದಿಂದ ನಿಲ್ತು ಅದು. ಅದೇ ರೀತಿಯಾಗಿ ಮುಂದೆ ಆಗಲೇ ಈ ಬೇಡತಿ ಅಘನಾಶಿನಿ ಕೊಳ್ಳ ಸಮಿತಿ ಎನ್ನುವಂಥದ್ದು ರಚನೆ ಆಗಿರುವಂಥದ್ದು. ತದನಂತರದಲ್ಲಿ ಮತ್ತೆ 2004-2005ರಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿ ಆಗ ಶುರು ಮಾಡಿದರು ಮತ್ತೊಮ್ಮೆ. ಹಾಗಾಗಿ ಇಲ್ಲಿ ಈ ಹೋರಾಟ ಎನ್ನುವಂಥದ್ದು ಅಷ್ಟಷ್ಟು ವರ್ಷಕ್ಕೆ ಏಳ್ತಾ ಬಂತು. ಈ ಅಘನಾಶಿನಿ ನದಿಗೆ ಒಂದು ಡ್ಯಾಮನ್ನು ಕಟ್ಟಬೇಕು, ಅಣೆಕಟ್ಟನ್ನು ಕಟ್ಟಬೇಕು ಎನ್ನುವಂಥದ್ದು 1972ರಿಂದಲೂ ನಡೀತಾ ಬಂದಿರುವಂಥ ಒಂದು 10 ವರ್ಷಕ್ಕೊಮ್ಮೆ ಈ ಡ್ಯಾಮನ್ನು ಕಟ್ಟಬೇಕು ಎನ್ನುವಂತ ಹೇಳಿ ಇಲ್ಲಿಯ ಜನರನ್ನು ಹೆದರಿಸ್ತಾ ಬರುತ್ತಿದ್ದಾರೆ. ಜೊತೆಗೆ ನಾವು ಈಗ ನೋಡುತ್ತಾ ಇರ್ಬೋದು, ಇದು ಒಂದು ರೀತಿಯಾಗಿ ನಮ್ಮನ್ನು ಹೆದರಿಸುವಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿನವರಿಗೆ ಬೇರೆ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದದೇ ಹೋದಾಗೆ ನೋಡಿಕೊಳ್ಳುವಂಥದ್ದು ಇರಬಹುದು. ಯಾಕೆ ಅಂತ ಕೇಳಿದರೆ, ಇವು ಮುಂದಿನ ದಿವಸಗಳಲ್ಲಿ ಮತ್ತೆ ಇದು ಹೇಳುತ್ತೇನೋ, ಅಣೆಕಟ್ಟಾಗುತ್ತೇನೋ, ಆಗ ನಮ್ಮನ್ನೇ ಬೇರೆ ಎಲ್ಲರೂ ತಗೊಂಡೋಗಿ ಹಾಕ್ತಾರೇನೋ ಎನ್ನುವಂಥದ್ದು ಅವರಲ್ಲಿ ಇರ್ತದೆ, ಭಯ ಎನ್ನುವಂಥದ್ದು ಸದಾ ಕಾಲ ಇರುವ ಹಾಗೆ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಇದು ಅಣೆಕಟ್ಟು ಅನ್ನುವಂಥದ್ದು ನಾವು ನೋಡಿರ್ಬೋದು. ಅದು ಮೊದಲು 1991ರಲ್ಲಿ ಪ್ರಸ್ತಾಪ ಆಗಿದ್ದು 21 ಮೀಟರ್ನಷ್ಟು ಎತ್ತರ, 200 ಹೆಕ್ಟರ್ ಪ್ರದೇಶ ಈ ಅರಣ್ಯ ಸಂಪತ್ತು ಎನ್ನುವಂಥದ್ದು ಮುಳುಗಡೆ ಆಗ್ತಿತ್ತು. ಅನಂತರ 1991ರಲ್ಲಿ ಮತ್ತೆ ಇದಾದಾಗ 49 ಮೀಟರ್ ಎತ್ತರದ್ದು ಆಗ ಕಟ್ಟಬೇಕು ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡಿದಾಗ ಮುಳುಗುವಂಥ ಪ್ರದೇಶಗಳು 5399 ಹೆಕ್ಟೇರ್ ಪ್ರದೇಶಗಳು ಮುಳುಗಡೆ ಆಗ್ತಿವೆ ಎಂಬುದಾಗಿ ಹೇಳಿದರು. ಈಗ ಮತ್ತೆ ಅದೇ ರೀತಿಯಾಗಿ ಬರ್ತಾ ಇದೆ. ಈಗ ಎಷ್ಟು ಎತ್ತರದ ಕಟ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಇನ್ನು DPR ಆಗಲಿಲ್ಲ ಎಂಬುದಾಗಿ ಅನಂತಶೇಷರ್ ಅವರು ಹೇಳಿದರು ನಮಗೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅದು ಆಗಲೇಬಾರದು, ಮತ್ತೆ ಬರಬಾರದು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಹೋರಾಟವನ್ನು ಈಗ ನಾವು ಮೊದಲು ಪ್ರಾರಂಭವನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ನಮಗೆ ಏನು ತೊಂದರೆ ಆಗ್ತದೆ, ಇದರ ಪರಿಣಾಮಗಳು ಯಾವ ರೀತಿ ಆಗ್ತದೆ ಅಂತ ನೋಡಿದರೆ ನಾವು ನೋಡ್ಬೋದು. ಮೊದಲಿಗೆ ವನ್ಯಜೀವಿಗಳಿಗೆ ತೊಂದರೆ ಎನ್ನುವಂಥದ್ದು ಆಗ್ತದೆ. ಇಲ್ಲಿ ನಾನಾ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ. ಅವುಗಳಿಗೆಲ್ಲ ವಾಸಸ್ಥಾನ ಎನ್ನುವಂಥದ್ದು ಇರುವುದಿಲ್ಲ. ಈ ಪರಿಸರದ ನಾಶದಿಂದ ಈ ಡ್ಯಾಮನ್ನು ಕಟ್ಟಿದರೆ ಅನೇಕ ಹೆಕ್ಟೇರ್ಗಳ ಪ್ರದೇಶ ಎನ್ನುವಂಥದ್ದು ಮುಳುಗಡೆ ಆಗ್ತದೆ. ಆ ಸ್ಥಳದಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಏನಾಗ್ತದೆ ಅಂದರೆ ಒಂದು ವಾಸಸ್ಥಾನ ಎನ್ನುವಂಥದ್ದು ಇರುವುದಿಲ್ಲ. ಅದರ ರೀತಿಯಾಗಿ ನಾವು ಪ್ರಾಣಿಗಳ ಜೊತೆಗೆ ನಾವು ಮನುಷ್ಯರು ಒಂದು ಪ್ರಾಣಿಗಳೇನೆ ಅಲ್ವಾ. ಮನುಷ್ಯ ಜನ್ಮ ಎನ್ನುವಂಥದ್ದು ಶ್ರೇಷ್ಠವಾದ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಯಾರು ಅಂದರೆ ಮನುಷ್ಯ ಅಂತ ಹೇಳ್ತೇವೆ. ಅಂಥ ಮನುಷ್ಯನಿಗೂ ತೊಂದರೆ ಎನ್ನುವಂಥದ್ದು ಇದೆ. ಇದನ್ನು ನೋಡಿದಾಗ ಏನು ಅನ್ನಿಸ್ತದೆ ಅಂದರೆ, ಮನುಷ್ಯರನ್ನು ಈ ಭಾಗದಿಂದ ಒಕ್ಕಲೆಬ್ಬಿಸುವಂತಹ ಒಂದು ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಇಲ್ಲಿಂದ ಇವರನ್ನೆಲ್ಲ ಕಳಿಸಿ ಬಿಡುವುದು ಬೇರೆ ಕಡೆಗೆ ಎನ್ನುವಂತಹ ಪ್ರಯತ್ನ ಆಗ್ತಾ ಇದೆಯೋ ಎಂಬಂತಹ ಒಂದು ಸಂಶಯ ನಮಗೆ ಬರ್ತಾ ಇದೆ.
ಯಾಕೆ ಅಂತ ಕೇಳಿದರೆ ಇಲ್ಲಿನವರೆಲ್ಲ ಹೊರಗಡೆ ಹೋಗಿ ವಾಸಸ್ಥಾನವನ್ನು ಬದಲಾಯಿಸಿಕೊಂಡರು ಅಂತಾದರೆ ಈ ಪ್ರದೇಶದಲ್ಲಿ ಯಾರು ಜನವಸತಿ ಎನ್ನುವಂಥದ್ದು ಇರುವುದಿಲ್ಲ. ಇಲ್ಲಿನ ಅರಣ್ಯವನ್ನು ಹೇಗೆ ಬೇಕೋ ಹಾಗೆ ಕಡಿದು ಬೇರೆ ರೀತಿಯಾಗಿ ಮಾಡ್ಬೋದು. ಇದಕ್ಕೆ ಉದಾಹರಣೆ, ಜ್ವಲಂತ ಉದಾಹರಣೆ ಅಂದರೆ ಶರಾವತಿ ಟೇಲರೇಸ್ ಪ್ರದೇಶದಲ್ಲಿ ಆಗಿರುವಂಥದ್ದು ನಾವು ಗಮನಿಸ್ಬೋದು. ಆ ಪ್ರದೇಶದಲ್ಲಿ ಮುಳುಗಡೆ ಆದ ನಂತರ ಅಲ್ಲಿ ಇರುವಂಥ ಅರಣ್ಯ ಪ್ರದೇಶವನ್ನು ಕಡಿದು ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದಂತ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿಯೂ ಕೂಡ ಒಂದು ವೇಳೆ ಈ ರೀತಿಯಾಗಿ ಆಯಿತು ಅಂತಾದರೆ, ಒಂದು ವೇಳೆ ಅಣೆಕಟ್ಟು ಆಗಿ ಹೋಯಿತು ಅಂತಾದರೆ ಶರಾವತಿ ನದಿಯ ಪಾತ್ರದಲ್ಲಿ ಇರುವಂತಹ ಜನರ ಸಮಸ್ಯೆಗಳು ಯಾವ ರೀತಿಯಾಗಿ ಇವತ್ತಿಗೂ ಜ್ವಲಂತವಾಗಿದೆಯೋ ಅದೇ ರೀತಿಯಾಗಿ ನಮಗೂ ಸಹ ಆಗ್ತದೆ. ಇದನ್ನು ನಾವು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅದರ ಜೊತೆಯಲ್ಲಿ ಇಲ್ಲಿನವರು ಮುಖ್ಯವಾಗಿ ಮಾಡ್ತಾ ಬಂದಿರುವಂತಹದ್ದು ಕೃಷಿ. ಅವುಗಳಿಗೆ ತೊಂದರೆ ಎನ್ನುವಂಥದ್ದು ಆಗ್ತದೆ. ಮುಖ್ಯವಾಗಿ ನಾವು ಹೇಳಿದಾಗ ಅಡಿಕೆ ಎನ್ನುವಂಥದ್ದು ನಮ್ಮ ಮುಖ್ಯ ಬೆಳೆ. ಅದಕ್ಕೆ ನೀರಿನ ಪ್ರಮಾಣ ಎನ್ನುವಂಥದ್ದು ಹೆಚ್ಚಿನದಾಗಿ ಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿಂದ ನದಿಯನ್ನು ತೀರ್ಮಾನ ಮಾಡ್ಕೊಂಡು ಹೋದರೆ ಈ ಭಾಗದಲ್ಲಿ ನೀರು ಅನ್ನುವಂಥದ್ದು ಅಸಾಧ್ಯವಾದ ಬದುಕಾಗ್ತದೆ, ಮಾತಾಗ್ತದೆ. ಯಾಕೆಂದರೆ ಆ ನೀರನ್ನು ಬೇರೆ ಯಾರಿಗೂ ಮುಟ್ಲಿಕ್ಕೆ ಕೊಡೋದಿಲ್ಲ ಅವರು. ಅವ್ರು ಎಷ್ಟು ಕೊಡ್ತಾರೋ ನಮಗೆ ಅದನ್ನು ನಾವು ಇಟ್ಟುಕೊಂಡು ಅದರಲ್ಲಿ ಜೀವನ ಎನ್ನುವಂಥದ್ದನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮುಂದೇನಾಗ್ತದೆ ಅಂದರೆ ಕೃಷಿ ಕ್ಷೇತ್ರಗಳು ಸಹ ನಾಶವನ್ನು ಹೊಂದುತ್ತಾ ಬರುವಂಥ ಪರಿಸ್ಥಿತಿ ಬರ್ತದೆ. ಅದೇ ರೀತಿಯಾಗಿ ನಾವು ಮೊದಲೇ ಹೇಳಿದಂತೆ ಅರಣ್ಯ ಸಂಪತ್ತು ಎನ್ನುವಂಥದ್ದು ನಾಶವನ್ನು ಹೊಂದುತ್ತದೆ. ಒಂದು ಅವರು ತಗೊಂಡು ಹೋಗಲಿಲ್ಲ ಅಂತಾದರೂ ನಿರಂತರವಾಗಿ ಅಲ್ಲಿ ನೀರು ನಿಲ್ತು ಅಂತಾದರೆ ಅರಣ್ಯ ಎನ್ನುವಂಥದ್ದು ಕೊಳಿತದೆ ಅಥವಾ ನಾಶವನ್ನು ಹೊಂದುತ್ತದೆ. ಹಾಗಾಗಿ ಅದರ ಜೊತೆಯಲ್ಲಿ ಇಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದರಿಂದ ಒಂದಷ್ಟು ಹೆಕ್ಟೇರ್ಗಳ ಅರಣ್ಯ ನಾಶವಾಗುವುದರ ಜೊತೆಗೆ ಇಲ್ಲಿಂದ ನದಿಯನ್ನು ತುಂಬಿ ಅದನ್ನು ಬೇರೆ ಕಡೆ ಒಯ್ತಾರೆ ಅವರು. ಒಯ್ಯುವಾಗ ಅನೇಕ ಮತ್ತೆ ಮಾರ್ಗದಲ್ಲಿ ಅನೇಕ ಅರಣ್ಯ ಪ್ರದೇಶಗಳೆಲ್ಲ ಸಿಗ್ತವೆ. ಅದರನ್ನೆಲ್ಲ ನಾಶ ಮಾಡಬೇಕಾಗ್ತದೆ. ಅದನ್ನೆಲ್ಲ ಕಟಿಂಗ್ ಮಾಡಿ ಆ ಜಾಗದಲ್ಲಿ ಅವರು ಪೈಪ್ ಲೈನನ್ನು ಅಥವಾ ಕಾಲುವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಇರ್ತದೆ. ಹಾಗಾಗಿ ಅಲ್ಲಿಯೂ ಕೂಡ ಅರಣ್ಯ ಪ್ರದೇಶ ಎನ್ನುವಂಥದ್ದು ನಾಶವಾಗ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಅವಕಾಶವನ್ನು ನಾವು ಕೊಡಬಾರದು. ಈ ರೀತಿಯಾಗಿ ಅನೇಕ ಬೇರೆ ಬೇರೆ ರೀತಿಯಾದಂತಹ ಅಡ್ಡ ಪರಿಣಾಮಗಳೆಲ್ಲ ಇದರಿಂದ ಉಂಟು. ಅವೆನ್ನೆಲ್ಲ ದುಷ್ಪರಿಣಾಮಗಳೆಲ್ಲ ಇವೆ. ಅವುಗಳನ್ನು ನಾವು ಗಮನಿಸಿ, ಈಗ ನಮಗೆ ಪ್ರಸ್ತುತದಲ್ಲಿ ಏನು ಗೊತ್ತಿಲ್ಲದೆ ಇರ್ಬೋದು, ನಮಗೇನಾಗ್ತದೆ ಅಂದರೆ ಈ ಭಾಗದ ಜನರಿಗೆ ಅದನ್ನು ಮಾಡ್ತಾ ಇರುವುದರಿಂದ ಏನು ಪರಿಣಾಮಗಳಾಗ್ತದೆ, ನಮಗೀಗ ನಮ್ಮ ಹೆಚ್ಚಿನವರಿಗೆ ಈ ರೀತಿಯಾದ ಒಂದು ಯೋಜನೆ ಪ್ರಾರಂಭ ಆಗಿದೆ, ಇಲ್ಲಿ ಮಟ್ಟಕ್ಕೆ ಬಂದಿದೆ ಎನ್ನುವಂಥದ್ದೇ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಹೇಳಿದರು, ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿರಲಿಲ್ಲ, ಆದರೆ ಜನಸಾಮಾನ್ಯರಾದರೆ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಉಂಟೆ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕು. ಹಾಗೆಯೇ ನಾವು ಹೇಳುವುದೇನೆಂದರೆ ನಮ್ಮ ಹಿಂದಿನವರು ಹೋರಾಟವನ್ನು ಮಾಡಿ ನಮ್ಮ ಭೂಮಿಯನ್ನು ಉಳಿಸಿ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಈ ಭೂಮಿಯನ್ನು ಹೋರಾಟದ ಮೂಲಕ ಉಳಿಸ್ಕೊಂಡು ಮುಂದಿನವರಿಗೆ ಕೊಡಬೇಕು. ಅದರ ಜೊತೆಗೆ ಹೇಳುವುದು, ಈ ಹೋರಾಟ ಇವತ್ತು ಇಲ್ಲಿಗೆ ಮುಗಿಲಿಲ್ಲ. ಇವತ್ತಿನಿಂದ ಈ ಹೋರಾಟ ಎನ್ನುವಂಥದ್ದು ಪ್ರಾರಂಭ ಎನ್ನುವುದನ್ನು ನಾವು ಮನ್ಕೊಳ್ಬೇಕು. ಇಲ್ಲಿಂದ ಬೇರೆ ಬೇರೆ ರೀತಿಯಾಗಿ ಅವರು ಹೇಳುವಾಗ ಅನಂತ ಶಿವರವರು ಹೇಳಿದ್ದಾರೆ ಯಾವ ರೀತಿಯಾಗಿ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದನ್ನೆಲ್ಲ ಅವರು ವಿಶದವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ನಾವು ಹೇಳುವಂಥದ್ದಿಲ್ಲ. ಹಾಗಾಗಿ ನಾವು ಈ ಹೋರಾಟವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕು. ಇಲ್ಲಿ ಯಾವುದೋ ಜಾತಿ ಪಂಥಗಳಿಲ್ಲ ಅಥವಾ ಅವರು ಇವರು ಎನ್ನುವಂಥದ್ದು ಯಾವುದನ್ನು ಇಟ್ಟುಕೊಳ್ಳದೆ ನಮಗಾಗಿ ನಾವು ಈ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಹೋರಾಟವನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ನಮ್ಮ ಗುರಿಯಾಗಿ ಏನಾಗಿರಬೇಕು ಅಂತ ಕೇಳಿದರೆ, ಅಘನಾಶಿನಿ ಈಗ ಹೇಗೆ ಸರಾಗವಾಗಿ ಹರಿದು ಸಮುದ್ರವನ್ನು ಸೇರ್ತಾ ಇದೆಯೋ, ದಾದಾಪು 121 ಕಿಲೋಮೀಟರ್ ಅಂದರೆ 75 ಮೈಲುಗಳಷ್ಟು ದೂರವನ್ನು ಅದು ಕ್ರಮಿಸಿ ಹೋಗ್ತಾ ಇದೆ. ಕ್ರಮಿಸಿ ಸಮುದ್ರವನ್ನು ಸೇರ್ತಾ ಇರುವಂಥದ್ದು. ಅದರಿಂದ ಅನೇಕ ಎರಡು ಪಕ್ಕಗಳಲ್ಲಿ ತೋಟಗಳೆಲ್ಲ ಇದೆ. ಎಲ್ಲರದ್ದು ಅನೇಕರದ್ದು ತೋಟ ಇದೆ, ಗದ್ದೆ ಇದೆ. ಅದರಿಂದ ಆ ನೀರನ್ನು ಬಳಸ್ಕೊಂಡು ಆ ಕೃಷಿ ಎನ್ನುವಂಥದ್ದು ನಡೀತಾ ಇದೆ. ಹಾಗಾಗಿ ಆ ನೀರನ್ನು ನಿಲ್ಲಿಸಿ ಈ ಪ್ರದೇಶದಿಂದ ಬೇರೆ ಪ್ರದೇಶಗಳಿಗೆ ಹೋಯಿತು ಅಂತ ಆದರೆ ಏನಾಗ್ತದೆ ಅಂದರೆ ಆ ಕೃಷಿ ಎನ್ನುವಂಥದ್ದು ನಾಶವನ್ನು ಹೊಂದುತ್ತದೆ. ಅಂದರೆ ಆ ಕೃಷಿ ಬಳಲಿಕ್ಕೆ ನೀರಿಲ್ಲದೆ ಬಳಲಿಕ್ಕೆ ಶುರುವಾಗ್ತದೆ. ಆಮೇಲೆ ಅದು ಬೆಳೆಯೋದು ನಿಲ್ತದೆ, ಆಮೇಲೆ ಅದು ಸತ್ತೋಗ್ತದೆ ಒಂದು ದಿವಸ. ಆಮೇಲೆ ಅದೇ ಥರ ನಮ್ಮ ಜೀವನವು ಕೂಡ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಪ್ರಯತ್ನವನ್ನು ಹಾಕಬೇಕು. ಏನಂದರೆ ನಮ್ಮ ಕೃಷಿ ಜೊತೆಗೆ ನಾವು ನದಿಯನ್ನು ಇಟ್ಟುಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವೆಲ್ಲರೂ ಮಾಡಲೇಬೇಕು. ಹಾಗೆಯೇ ನಾವು ಹೇಳುವುದೇನೆಂದರೆ, ನಾವು ನೋಡ್ಬೋದು
ಈಗ ನಾವಿನ್ನು ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಈ ಹೋರಾಟದಲ್ಲಿ ಇದೇ ರೀತಿಯ ಒಗ್ಗಟ್ಟು ಎನ್ನುವಂಥದ್ದು ನಮ್ಮೆಲ್ಲರಲ್ಲಿ ಇರಲೇಬೇಕು. ಕೊನೆಯವರೆಗೂ ಸಹ ಈ ಹೋರಾಟ ಈ ಯೋಜನೆ ಎನ್ನುವಂಥದ್ದು ನಿಲ್ಲುವವರೆಗೂ ಈ ರೀತಿಯಾದ ಒಗ್ಗಟ್ಟು ಎನ್ನುವಂಥದ್ದು ಇರಲೇಬೇಕು. ಏನಾಗ್ತದೆ ಅಂದರೆ ನಮ್ಮಲ್ಲೇ ಒಡಕನ್ನು ತಂದಿಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಯಾಕೆಂದರೆ ಈ ಯೋಜನೆಯನ್ನು ಅವರು ಮಾಡಲಿಕ್ಕೆ ಬೇಕು, ಅವರಿಗೂ ಒತ್ತಡ ಇರ್ತದೆ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ನಮ್ಮಲ್ಲೇ ಒಡಕು ತಂದಿಡುವಂಥದ್ದನ್ನು ಮಾಡ್ತಾರೆ. ಹೇಗೆ ಅಂದರೆ ಹಿಂದಿನವ್ರು ನಾವು ನೋಡಿರ್ಬೋದು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಏನು ಮಾಡ್ತಿದ್ರು, ನಮ್ಮಲ್ಲೇ ನಮ್ಮವರನ್ನೇ ಎತ್ತುಕಟ್ಟಿ ನಮ್ಮ ವಿರುದ್ಧ ಅವರು ಬೇಳೆಯನ್ನು ಬೆಳೆಸ್ಕೊಳ್ತಿದ್ರು ಅಥವಾ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ಈಗಲೂ ಸಹ ಆಗಬಹುದು. ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮವರ ವಿರುದ್ಧ ನಮ್ಮವರನ್ನು ಎತ್ತುಕಟ್ಟಿ ಆ ಡ್ಯಾಮನ್ನು ಅವರು ಕೆಲಸವನ್ನು ಪ್ರಾರಂಭ ಮಾಡಬಹುದು. ಯಾಕೆಂದರೆ ನಮ್ಮಲ್ಲೇ ವಿರೋಧ ಇದೆ ಅಂತಾದರೆ ಅದನ್ನು ಚೆನ್ನಾಗಿ ಅವರು ಬಳಸ್ಕೊಂಡು ಬಿಡ್ತಾರೆ. ಹಾಗಾಗಿ ಅದು ಆಗದೇ ಹೋದ ರೀತಿಯಲ್ಲಿ ನಾವು ನಮ್ಮ ನದಿಯನ್ನು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಈ ಹೋರಾಟವನ್ನು ಇಲ್ಲಿಂದ ಮೊದಲು ಮಾಡಿದ್ದೇವೆ. ಗುರುಗಳ ಆಶೀರ್ವಾದ ಇದರ ಮೇಲೆ ಸದಾ ಇರಬೇಕು. ಹಾಗೆ ಅದರ ಜೊತೆಯಲ್ಲಿ ಇದರ ಪ್ರಯತ್ನ, ಅದಕ್ಕೆ ಶಾಸಕರ ಹಾಗೂ ಸಂಸದರ ಪ್ರಯತ್ನ ಎನ್ನುವಂಥದ್ದು ಅತ್ಯಂತ ಮುಖ್ಯವಾಗ್ತದೆ. ಯಾಕೆಂದರೆ ನೀವೆಲ್ಲ ಸೇರಿಕೊಂಡು ಅವರನ್ನು ಆರಿಸಿ ಕಳಿಸಿದ್ದು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಅವರು ನಮಗೆ ಯೋಜನೆಗಳನ್ನು ಸರಿಯಾಗಿ ನಮ್ಮ ಭಾಗಕ್ಕೆ ಏನು ಯೋಜನೆಗಳು ಬೇಕೋ ಅದನ್ನು ತಂದುಕೊಡಲಿ ಅಂತೇಳಿ ಅವರನ್ನು ಆರಿಸಿ ಕಳಿಸಿದ್ದೇವೆ. ಅದರ ಜವಾಬ್ದಾರಿ ಅವರಿಗಿರ್ತದೆ. ಅವರದನ್ನು ಮಾಡ್ತಾರೆ ಎಂಬಂಥ ಒಂದು ಆಶ್ವಾಸನೆಯನ್ನು ನಾವು ಇಟ್ಟುಕೊಂಡು ನಮ್ಮ ಮಾತಿಗೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ.